ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಇರಾನ್ ಇಸ್ರೇಲ್ ಯುದ್ಧದ ಪ್ರಭಾವ ವಿಶ್ವದ ಎಲ್ಲ ದೇಶಗಳ ಮೇಲೂ ಇದೆ. ಭಾರತದ ಮೇಲೆ ಏನೇನಾಗುತ್ತೆ ಅನ್ನುವಂಥ ಚರ್ಚೆಗಳು ಬೇಕಾದಷ್ಟು ನಡೀತಾ ಇತ್ತು. ಈ ಚರ್ಚೆಯಲ್ಲಿ ಪ್ರತಿಯೊಬ್ಬ ಜನಸಾಮಾನ್ಯನಿಗೆ ದಿನನಿತ್ಯ ಬಳಕೆಯಾಗುವಂತಹ ಎಲ್ಲ ವಸ್ತುಗಳ ಬೆಲೆ ಏರಿಕೆಯೂ ಕೂಡ ಆಗುತ್ತೆ. ಪ್ರಮುಖವಾಗಿ ಮಧ್ಯಪ್ರಾಚ್ಯದ ದೇಶಗಳಿಂದ ನಾವು ಆಮದು ಮಾಡಿಕೊಳ್ಳುವಂತಹ LPG ಅನಿಲ ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಪೆಟ್ರೋಲ್, ಡೀಸೆಲ್ ಮತ್ತು ಇನ್ನಿತರ ಎಲ್ಲ ಅದರ ಪ್ರಾಡಕ್ಟ್ಸ್ ಏನಿದ್ದಾವೆ, ಇದರ ಬೆಲೆ ಏರಿಕೆಯಂತೂ ಖಂಡಿತ ಆಗತ್ತೆ ಅಂತ ಹೇಳ್ತಾ ಇದ್ರು. ಹೀಗಾಗಿ ಸರ್ಕಾರಗಳು ತಮ್ಮದೇ ಆದಂತಹ ಸಿದ್ಧತೆಯನ್ನು ಮಾಡಿಕೊಂಡು ಎಲ್ಲ ತಯಾರಿಯನ್ನು ಮಾಡಿಕೊಳ್ಳುವುದರ ಮಧ್ಯೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಒಂದಷ್ಟು ವದಂತಿಗಳಿಗೆ, ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಈಗ ಫೋನ್ಗಳನ್ನು ಬಳಸ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಆಕ್ಟಿವ್ ಇರ್ತಾರೆ. ಎಲ್ಲೋ ಯಾರೋ ಒಬ್ಬ ಏನೋ ಒಂದು ಹಾಕ್ತಾನೆ ಪೋಸ್ಟು, ಏನೋ ಒಂದು ರೀಲ್ಸ್ ಹಾಕ್ತಾನೆ ಅಂತ ಹೇಳಿದ್ರೆ ಅದು ಬಹು ಬೇಗ ಎಲ್ಲರಿಗೂ ಹರಡಬಿಡುತ್ತೆ. ಜನಸಾಮಾನ್ಯರಲ್ಲಿ ಒಂದು ರೀತಿಯಾದಂತಹ ಭಯದ ವಾತಾವರಣ ಸೃಷ್ಟಿಯಾಗಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಪೆಟ್ರೋಲಿನ್ ಸಿಗದೇ ಇಲ್ಲವಂತೆ, LPGನ ಸಿಗದೇ ಇಲ್ಲವಂತೆ, ಈ ಥರದ ಒಂದಷ್ಟು ವದಂತಿಗಳು, ಪೋಸ್ಟ್ಗಳು ಎಲ್ಲೆಡೆ ಹರಡಿದಾಗ ಸಹಜವಾಗಿ ಜನಸಾಮಾನ್ಯರಲ್ಲಿ ಒಂದು ರೀತಿಯಾದಂತಹ ಗೊಂದಲ ಉಂಟಾಗುತ್ತೆ. ನಿನ್ನೆಯಿಂದಲೂ ಕೂಡ ಬೆಳಗಾವಿ ಕಡೆ ಆಗಿರಬಹುದು, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾರೋ ಹಾಕಿಬಿಟ್ಟಿದ್ದಾರೆ, ಇನ್ನು ಪೆಟ್ರೋಲ್ ಡೀಸೆಲ್ಗೆ ಸ್ವಲ್ಪ ಕಷ್ಟ ಆಗಬಹುದು, ಕಡಿಮೆ ಸ್ಟಾಕ್ ಇದೆ, ಈ ಥರದ ಒಂದು ವದಂತಿಗೆ ಕಿಲೋಮೀಟರ್ ಗಟ್ಟಲೆ ಜನ ನಿಂತ್ಕೊಂಡು ಕ್ಯಾನ್ಗಳಲ್ಲಿ ತುಂಬಿಸ್ಕೊಳ್ಳೋದಾಗಿರಬಹುದು. ಈ ಥರದ ಒಂದು ಏನು ಹೇಳ್ತಾರೆ, ಹಿಂದೆ ಹಿಂದೆ ಬಿದ್ದು ನಮಗೆ ಬೇಕು ಅನ್ನುವಂತಹ ರೀತಿಯಲ್ಲಿ ಪೆಟ್ರೋಲ್ ಡೀಸೆಲ್ಗಳನ್ನು ತಗೊಂಡಿದ್ದಾರೆ. ಇದರ ಮಧ್ಯೆ ಅನಿಲ ಅಂದರೆ LPG ಸಿಲಿಂಡರ್, ಇದರ ಕೊರತೆ ಉಂಟಾಗಬಹುದು ಅನ್ನುವಂಥ ಒಂದು ಚರ್ಚೆ ಬಂದಿದ್ದು ಹೌದು, ಆಗಬಹುದಿತ್ತು. ಆದರೆ ಹರ್ಮುಜ್ ಜಲಸಂಧಿಯಿಂದ ಯಾವ ದೇಶದ ಒಂದು ನೌಕೆಯು LPG ಸಿಲಿಂಡರ್ಗಳನ್ನು ಹೊತ್ತಂತಹ ನೌಕೆ ಬರಲಿಲ್ಲ. ಆದರೆ ನಮ್ಮ ಹೆಮ್ಮೆ ಅಂದರೆ ರಾಜತಾಂತ್ರಿಕ ನಡೆ ಯಾವ ಮಟ್ಟಕ್ಕಿತ್ತು ಭಾರತದ್ದು ಅಂತ. ಹೀಗಾಗಿ ಅಲ್ಲಿನ ನಾಯಕರ ಜೊತೆಗೆ ವಿಶ್ವಾಸದಲ್ಲಿರೋದ್ರಿಂದ ಭಾರತದ ಒಂದು ನೌಕೆ, LPG ಹೊತ್ತಂತಹ ಒಂದು ನೌಕೆ ಹರ್ಮುಜ್ ಜಲಸಂಧಿಯನ್ನು ದಾಟಿ 2 ನೌಕೆಗಳು, ಮತ್ತೊಂದು ನೌಕೆಯೂ ಕೂಡ ಭಾರತವನ್ನು ತಲುಪಬೇಕಾಗಿದೆ. ಹೀಗಾಗಿ ಸದ್ಯದ ಮಟ್ಟಿಗೆ ಕೇಂದ್ರ ಸರ್ಕಾರವೇ ಸ್ಪಷ್ಟನೆ ಕೊಟ್ಟಿರುವ ಹಾಗೆ ನಮ್ಮಲ್ಲಿ ಕಚ್ಚಾ ತೈಲದ ಸಾಕಷ್ಟು ಸ್ಟಾಕ್ ಇದೆ, ಇದರ ಜೊತೆಗೆ LPG ಸಿಲಿಂಡರ್ಗಳ ಸ್ಟಾಕ್ ಕೂಡ ಇದೆ, ಜೊತೆಗೆ ಪೆಟ್ರೋಲ್ ಡೀಸೆಲ್ಗೂ ಕೂಡ ಯಾವುದೇ ಥರದ ಸಮಸ್ಯೆ ಆಗೋದಿಲ್ಲ ಅನ್ನುವಂಥ ಒಂದು ಕ್ಲಿಯರ್ ಸ್ಪಷ್ಟನೆಯನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ. ಮತ್ತು ಈ LPG ಸಿಲಿಂಡರ್ಗಳ ವಿಚಾರ ನೋಡೋದಾದರೆ ಮೊನ್ನೆಯಷ್ಟೇ ಆಹಾರ ಸಚಿವರು ಮುನಿಯಪ್ಪನವರು ಪ್ರೆಸ್ ಮೀಟನ್ನು ಮಾಡಿ ಸ್ಪಷ್ಟನೆಯನ್ನು ಕೊಡ್ತಾರೆ. ಕೇಂದ್ರ ಸರ್ಕಾರ ನಮಗೆ ದಿನಕ್ಕೆ 10,000 ಕಮರ್ಷಿಯಲ್ ಸಿಲಿಂಡರ್ಸ್ನ ಕೊಡೋದಕ್ಕೆ ಒಪ್ಪಿದೆ. ಹೀಗಾಗಿ ಏನು ಈ ಯಥಾ ಪ್ರಕಾರ ಬುಕ್ಕಿಂಗ್ಸ್ನ ವ್ಯವಸ್ಥೆ ಇತ್ತು ಅದರ ಪ್ರಕಾರ ನೀವು LPG ಸಿಲಿಂಡರ್ಗಳ ಬುಕ್ಕಿಂಗ್ ಮಾಡ್ಕೊಳ್ಳಿ, ನಿಮಗೆ ಸಿಗತ್ತೆ, ಯಾವುದೇ ಸಮಸ್ಯೆ ಇಲ್ಲ. ಅದಕ್ಕೆ ಪರ್ಯಾಯ ವ್ಯವಸ್ಥೆ ಬೇರೆ ಬೇರೆ ಥರದ ಸಿಲಿಂಡರ್ಗಳಿರಬಹುದು, ಒಲೆ, ಈ ಸೌದೆ ಒಲೆ ಏನಿತ್ತು ಅದೆಲ್ಲವನ್ನೂ ಕೂಡ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ರು. ಬಟ್ ಸಿಲಿಂಡರ್ಗಳ ಅಭಾವ ಆಗೋದಿಲ್ಲ ಅನ್ನುವಂಥ ಒಂದು ಸ್ಪಷ್ಟನೆಯನ್ನು ರಾಜ್ಯ ಸರ್ಕಾರವೂ ಕೂಡ ಕೇಂದ್ರ ಸರ್ಕಾರ ಕೊಟ್ಟಂಥ ಯೋಜನೆ ಏನು ಈ ಒಂದು ಸಿಲಿಂಡರ್ಗಳನ್ನು ಕೊಡುವುದಕ್ಕೆ ಒಂದು ತೀರ್ಮಾನ ಮಾಡಿಕೊಂಡಿತ್ತು, ಅದನ್ನು ಆಹಾರ ಸಚಿವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟರು. ಬಟ್ ಈಗ ಕನ್ಫ್ಯೂಷನ್ ಯಾಕೆ ಕ್ರಿಯೇಟ್ ಆಗಿದೆ ಅಂತ ಹೇಳಿದ್ರೆ ನಿನ್ನೆಯಿಂದ ಆಳಂದ, ಕಲಬುರಗಿಲಿರಬಹುದು, ದಾವಣಗೆರೆಯಲ್ಲಿರಬಹುದು LPG ಸಿಲಿಂಡರ್ಗಳ ಬುಕ್ಕಿಂಗ್ಗೆ, LPG ಸಿಲಿಂಡರ್ನ ತೆಗೆದುಕೊಳ್ಳೋದಕ್ಕೆ ಜನ ರಾತ್ರಿ ಪರ್ಯಂತ ಬೆಳಗ್ಗೆ ತನಕ ಊಟ ನೀರು ಬಿಟ್ಟು ಕ್ಯೂ ನಿಲ್ಲುವಂತಹ ಒಂದು ಕೆಟ್ಟ ಪರಿಸ್ಥಿತಿಗೆ ಈ ಆಲ್ ಇಂಡಿಯಾ ಗ್ಯಾಸ್ ವಿತರಕರ ಫೌಂಡೇಶನ್ ನಾಂದಿ ಹಾಡಿದೆ. ಆಲ್ ಇಂಡಿಯಾ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ಸ್ ಫೆಡರೇಷನ್ ಏನಿದೆ, ಇದು ಒಂದು ರೀತಿಯಾದಂಥ ಕನ್ಫ್ಯೂಷನ್ನ ಜನಸಾಮಾನ್ಯರಲ್ಲಿ ಕ್ರಿಯೇಟ್ ಮಾಡಿಬಿಟ್ಟಿದೆ. ಏನಂತ ಹೇಳಿದ್ರೆ ಬುಕ್ಕಿಂಗ್ಗೆ ಹೊಸ ರೂಲ್ಸ್ ಬಂದಿದೆ, ಸಾಫ್ಟ್ವೇರ್ ಅಪ್ಡೇಟ್ ಆಗಿದೆ ಅನ್ನುವಂಥ ಒಂದು ವಿಚಾರವನ್ನು ಗ್ಯಾಸ್ ವಿತರಕರ ಫೆಡರೇಷನ್ ಹೇಳಿಬಿಡ್ತು. ಹೀಗಾಗಿ ಜನ ಸ್ವಲ್ಪ ಸಹಜವಾಗಿ ಗಾಬರಿಯಾದರು. ಅವರೇನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, 1 ಸಿಲಿಂಡರ್ ಇರೋರು 25 ದಿನದ ನಂತರ ಬುಕ್ಕಿಂಗ್ ಮಾಡ್ಕೊಳ್ಬೋದು, 2 ಸಿಲಿಂಡರ್ ಇರುವಂಥವ್ರು 35 ದಿನದ ನಂತರ ಬುಕ್ಕಿಂಗ್ ಮಾಡ್ಕೊಳ್ಬಹುದು, ಅದರ ಒಳಗೆ ಯಾರು ಕೂಡ ಬುಕ್ಕಿಂಗ್ಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಉಜ್ವಲ ಯೋಜನೆ ಬಳಸ್ಕೊಳ್ತಾ ಇರುವಂಥವ್ರು 45 ಡೇಸ್ ಕಾಯಲೇಬೇಕಾಗುತ್ತೆ. ಮತ್ತು 5 kg ಸಿಲಿಂಡರು 9 ರಿಂದ 16 ದಿನ ಕಾಯಬೇಕು, 10 kg ಸಿಲಿಂಡರ್ಗಳು 18 ರಿಂದ 32 ದಿನ ಕಾಯಬೇಕು ಅನ್ನುವಂಥ ಒಂದು ವಿಚಾರವನ್ನು ಹೇಳ್ತಾರೆ. ಹೊಸ ರೂಲ್ಸ್ ಬಂದಿದೆ ಅಂತ ಆಲ್ ಇಂಡಿಯಾ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ಸ್ ಫೆಡರೇಷನ್ ಅವರು. ಆದರೆ ಈ ಒಂದು ಗೊಂದಲಕ್ಕೆ ಜನ ಹಿಂದೆ ಬಿದ್ದು ಕ್ಯೂ ಗಟ್ಟಲೆ, ದಿನಗಟ್ಟಲೆ ನಿಂತು ತೆಗೆದುಕೊಳ್ಳುವಂತಹ ಗ್ಯಾಸ್ಗಳನ್ನು ಫಿಲ್ಲಿಂಗ್ ಮಾಡಿಕೊಳ್ಳುವಂತಹ ಕೆಲಸಕ್ಕೆ ಹಿಂದೆ ಬೀಳ್ತಾ ಇದ್ದಾರೆ. ಜನಗಳನ್ನು ಒಂದು ರೀತಿಯಾದಂತಹ ಗೊಂದಲಕ್ಕೆ ದೂಡಿದಂತಹ ಕೆಲಸನ ಈ ಗ್ಯಾಸ್ ವಿತರಕರ ಫೆಡರೇಷನ್ ಮಾಡ್ತಾರೆ.
ಆದರೆ ಕೇಂದ್ರ ಸರ್ಕಾರದ ಇಂಧನ ಸಚಿವಾಲಯ ಈ ಒಂದು ಗ್ಯಾಸ್ ವಿತರಕರ ಫೆಡರೇಷನ್ ಏನು ಗೊಂದಲವನ್ನು ಕ್ರಿಯೇಟ್ ಮಾಡ್ತಾ ಇದೆ ಅದಷ್ಟನ್ನು ಕೂಡ ಡಿನೈ ಮಾಡಿದೆ, ತಳ್ಳಿ ಹಾಕಿದೆ. ಖಂಡಿತವಾಗಿಯೂ ಯಾವುದೇ ಥರದ ಅಪ್ಡೇಷನ್ ಆಗಿಲ್ಲ. ಬುಕ್ಕಿಂಗ್ಸ್ ವಿಚಾರದಲ್ಲಿ ಯಾವ ಸಾಫ್ಟ್ವೇರ್ ಅಪ್ಡೇಟ್ ಕೂಡ ಆಗಿಲ್ಲ. ಇವರು ಸುಮ್ಮನೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಕೇಂದ್ರ ಸರ್ಕಾರವೇ ಕ್ಲಿಯರ್ಲಿ ಹೇಳ್ತಾ ಇದೆ, ಒಂದು ಸ್ಪಷ್ಟನೆಯನ್ನು ಕೊಟ್ಟಿದೆ. ಅವ್ರು ಹೇಳ್ತಾ ಇದ್ದಾರೆ ಸಿಟಿಯಲ್ಲಿರುವಂಥವ್ರು 25 ದಿನ ಕಾಯುವಂಥ ರೂಲ್ಸ್ ಏನಿತ್ತು ಅದಕ್ಕೆ ಕಾಯಬೇಕು, ಜೊತೆಗೆ ರೂರಲ್ ಲಿಮಿಟ್ಸಲ್ಲಿರುವಂಥವ್ರು 45 ಡೇಸ್ ಏನು ಕಾಯಬೇಕು. ಖಂಡಿತವಾಗ್ಲೂ ಗ್ಯಾಸ್ ಬುಕ್ಕಿಂಗ್ ಕಾಯಲೇಬೇಕಾಗುತ್ತೆ. ಸೊ ನಮ್ಮಲ್ಲಿ ಬೇಕಾದಷ್ಟು ಸ್ಟಾಕ್ ಇದೆ, ಹೀಗಾಗಿ ಯಾರೂ ಕೂಡ ಗೊಂದಲಕ್ಕೆ ಒಳಗಾಗಬೇಡಿ. ಯಾವುದೇ ಥರದ ಅಪ್ಡೇಷನ್ ಆಗಲಿ ಬೇರೆ ಥರದ ಯಾವುದೇ ಗೊಂದಲ ನಮ್ಮಲ್ಲಿಲ್ಲ. ಇವ್ರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಅನ್ನುವಂಥ ಒಂದು ಸ್ಪಷ್ಟನೆಯನ್ನು ಕೇಂದ್ರ ಸರ್ಕಾರದ ಇಂಧನ ಸಚಿವಾಲಯ ಕೊಟ್ಟಿದೆ. ಹೀಗಾಗಿ ಜನಗಳಿಗೆ ನಾವು ಹೇಳುವಂಥದ್ದು, ಯಾವುದೇ ರೀತಿಯಾದಂಥ ಸೋಷಿಯಲ್ ಮೀಡಿಯಲ್ಲಿ ಬರುವಂಥದ್ದಾಗಿರಬಹುದು, ಇನ್ಯಾರೋ ಮೌತ್ ಟು ಮೌತ್ ಆಗಿರಬಹುದು, ಯಾರೋ ಹೇಳಿದ ಮಾತುಗಳಿಗೆ, ವದಂತಿಗಳಿಗೆ ಕಿವಿಗೊಡಬೇಡಿ, ಬೆಲೆ ಕೊಡಬೇಡಿ. ಖಂಡಿತವಾಗಿಯೂ ಸರ್ಕಾರಕ್ಕೆ ಅದರದೇ ಆದಂಥ ಅರಿವಿರುತ್ತೆ. ಯಾರು ಏನು ಮಾಡಬೇಕು, ಯಾವ ಸಂದರ್ಭದಲ್ಲಿ ಯಾವ ರೀತಿ ಈ ಪರಿಸ್ಥಿತಿಯನ್ನು ನಾವು ನಿಯಂತ್ರಿಸಬೇಕು, ವ್ಯವಸ್ಥೆಗಳನ್ನು ಮಾಡಬೇಕು, ಇದೆಲ್ಲವೂ ಕೂಡ ಸರ್ಕಾರಕ್ಕೆ ಗೊತ್ತಿದೆ. ಖಂಡಿತವಾಗಿ ಅದೆಲ್ಲವನ್ನು ಕೂಡ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡುತ್ತೆ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀವಿ. ಜೊತೆಗೆ ನಿಮಗೇನನ್ಸುತ್ತೆ ಈ ಥರದ ಕನ್ಫ್ಯೂಷನ್ಸ್ ಮಧ್ಯೆ ನಿಮಗೇನಾದರೂ ಸಮಸ್ಯೆಗಳಿದ್ದರೆ ಖಂಡಿತವಾಗಿ ಈ ವಿಡಿಯೋಗೆ ತಾವು ಕಮೆಂಟ್ ಹಾಕ್ಬೋದು. ಜೊತೆಗೆ ಸ್ಪೀಡ್ ನ್ಯೂಸ್ ಕನ್ನಡ ಯೂಟ್ಯೂಬ್ ವಾಹಿನಿಯನ್ನು ಎಲ್ಲರೂ ಕೂಡ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ಬೇಗ ನಮ್ಮದು.